ಸ್ನೇಹಿತರೆ, ಇದೀಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಬಗ್ಗೆ ನಿಮಗೆ ಗೊತ್ತೇ ಇತ್ತು. ಸೊ ಡಿವೋರ್ಸ್ ಆಗಿದ್ರು. ಸೊ ಇವತ್ತು ಒಂದಾಗಿದ್ದಾರೆ. ಸೊ ಒಂದಾದ ಬಳಿಕ ಇವತ್ತು ಮೊದಲ ವರ್ಷದ ಮೊದಲ ಹಬ್ಬ ಗಣೇಶ ಚತುರ್ಥಿ ಹಬ್ಬ. ಈ ಒಂದು ಗಣೇಶ ಚತುರ್ಥಿ ಹಬ್ಬಕ್ಕೆ ವಿಶೇಷವಾಗಿ ಹಬ್ಬವನ್ನು ಆಚರಿಸುತ್ತಾ ಇವತ್ತು ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಸಂಸ್ಕೃತಿ ಇದೆ. ಹಾಗಾಗಿ ಚಂದನ್ ಶೆಟ್ಟಿ ಮನೆಗೆ ಇವತ್ತು ನಿವೇದಿತಾ ಗೌಡ ಅವರ ಅಮ್ಮ ಬಾಗಿನವನ್ನು ತಂದಿದ್ದಾರೆ. ಇದು ನಿಜಕ್ಕೂ ಖುಷಿಯಾದ ವಿಚಾರ. ಬನ್ನಿ ಈ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರ್ಯಾಪರ್ಸ್ ಚಂದನ್ ಶೆಟ್ಟಿ ಅವರು ಇದೀಗ ಒಳ್ಳೆಯ ತುಂಬ ಫೇಮಸ್ ಗಾಯಕ ಅಂತ ಹೆಸರುವಾಸಿಯಾಗಿರುವಂಥವ್ರು. ಸೊ ಕನ್ನಡದ ಬಿಗ್ ರಿಯಾಲಿಟಿ ಶೋ ಕಾಮಿಡಿ ಆಗಿರ್ಬೋದು, ಹಾಗೆ ಎಲ್ಲ ರೀತಿಯ ಆ್ಯಕ್ಟಿಂಗ್ಗಳಲ್ಲೂ ರಾಜಾರಾಣಿ ಶೋ ಇವೆಲ್ಲದರಲ್ಲೂ ಕೂಡ ತನ್ನದೇ ಆದ ಹೆಸರನ್ನ ಪಡೆದಿರುವಂತಹ ನಿವೇದಿತಾ ಗೌಡ ಅವರು ಇದೀಗ ಅವರಿಬ್ಬರ ನಡುವೆ ಬೆರುಕು ಕಂಡು ಇದೀಗ ಡಿವೋರ್ಸ್ ಕೂಡ ಆಗಿತ್ತು ವೀಕ್ಷಕರೇ. ಸೊ ಯಾರು ಊಹಿಸಬಲ್ಲ ಅಂತ ಒಂದು ಘಟನೆ ಇವರ ಮಧ್ಯೆ ನಡೆದು ಹೋಗಿತ್ತು. ಆದರೂ ಯಾರು ಈ ವಿಚಾರಕ್ಕೆ ಯಾರು ಕಾರಣ ಅನ್ನೋದು ಅಸಲಿಗೆ ಯಾವುದು ವಿಚಾರ ಗೊತ್ತಾಗಲಿಲ್ಲ. ಸೊ ಸದ್ಯ ಅವರು ಕ್ಲಾರಿಟಿಯನ್ನು ಕೊಟ್ಟರು. ಸೊ ಯಾರು ಎಂಬುದನ್ನು ಅಸಲಿಗೆ ತಿಳಿಸಲಿಲ್ಲ. ನಾವೇ ಹೊಂದಾಣಿಕೆಯಿಂದ ನಾವೇ ಪರಸ್ಪರ ಒಪ್ಪಿಗೆಯನ್ನು ಪಡೆದುಕೊಂಡು ಡಿವೋರ್ಸನ್ನು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿದರು ವೀಕ್ಷಕರೇ. ಸೊ ಇವತ್ತು ಗೌರಿ ಗಣೇಶ ಹಬ್ಬ ಬಹಳ ವಿಶೇಷವಾಗಿದೆ. ಹಬ್ಬದ ದಿನ ಬಹಳ ಸಂತೋಷವಾಗಿ ಹೆಣ್ಣು ಮಕ್ಕಳು ಖುಷಿಯನ್ನು ವ್ಯಕ್ತಪಡಿಸುವಂತಹ ಒಂದು ಹಬ್ಬ. ಯಾಕಂದರೆ ತನ್ನ ತವರು ಮನೆಯಿಂದ ಬರುವಂತಹ ಬಾಗಿನದಿಂದ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಸೊ ಇವತ್ತು ಕೂಡ ನಿವೇದಿತಾ ಗೌಡ ಅವರ ಏನು ತಾಯಿ, ಅವರ ಕುಟುಂಬ ಇವತ್ತು ಬಾಗಿನವನ್ನು ತಂದಿದ್ದಾರೆ. ಸೊ ಇದು ಖುಷಿಯಾದ ವಿಚಾರ ವೀಕ್ಷಕರೇ. ಸೊ ಈ ಒಂದು ಖುಷಿಯನ್ನು ನಿವೇದಿತಾ ಗೌಡ ಅವರು ಬಹಳ ಸಂತೋಷವಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಮೊದಲಿನಂತೆ ಇದ್ದೇವೆ, ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಅನ್ನುವ ಮಾತನ್ನು ಹೇಳಿದ್ದಾರೆ ವೀಕ್ಷಕರೇ. ಏನೇ ಆಗಲಿ ಇವರ ಸಂಸಾರ ಜೀವನ ಸುಖಕರವಾಗಿರಲಿ, 100 ವರ್ಷ ಸುಖವಾಗಿ ಬಾಳ್ತಾ ಅಭಿಮಾನಿಗಳಿಗೆ ಒಳ್ಳೊಳ್ಳೆಯ ಕಲೆಯನ್ನು ತೋರಿಸುತ್ತಾ ಅಭಿಮಾನಿಗಳಿಗೆ ಖುಷಿಯನ್ನು ಕೊಡ್ತಾ ಸೊ ಇವರಿಬ್ಬರು ಹೀಗೆ ಮುಂದೆ ನಡೆಯಲಿ, ಜೀವನವನ್ನು ಸಾಗಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.